ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಇಂದು ನಾನು ಇಂದಿರಾ ಕ್ಯಾಂಟೀನ್ಗೆ ನಾಷ್ಟ ಮಾಡೋಕ್ಕೆ ಬಂದಿರ್ತೀನಿ. ಇಲ್ಲಿ ಇವತ್ತು ಬಿಸಿಬೇಳೆಬಾತು. ಮೊದಲು ಬಿಸಿಬೇಳೆಬಾತು ತುಂಬ ಚೆನ್ನಾಗಿತ್ತು. ತರಕಾರಿ ಎಲ್ಲ ಹಾಕೋರು ತುಂಬ ಅದ್ಭುತವಾಗಿ ಖಾರ ಬೂಂದಿ ಹಾಕ್ತಿದ್ರು. ಇವತ್ತು ನಾನು ಬಂದಿದ್ದೀನಿ ಇಂದಿರಾ ಕ್ಯಾಂಟೀನ್ಗೆ. ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಸಾಂಬಾರು ಮಿಕ್ಸ್ ಮಾಡಿ ಕೊಟ್ಬಿಟ್ಟವ್ರೆ. ನಾನು ನಾಷ್ಟ ಮಾಡಿದೆ, ಚೆನ್ನಾಗಿರಲಿಲ್ಲ. ಮತ್ತು ನಾನು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಇದು ಪ್ರಸಾರ ಆಗ್ತಿದೆ. ಮತ್ತು ವಿಶೇಷ ಚೇತನರಿಗೆ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಉಚಿತ ಇದೆ. ಎಲ್ಲ ಇಂದಿರಾ ಕ್ಯಾಂಟೀನಲ್ಲಿ ತಿಳ್ಕೊಳ್ಬೇಕು ನೀವೆಲ್ಲರೂ. ಬಿಸಿಬೇಳೆಬಾತು ತುಂಬ ಚೆನ್ನಾಗಿಲ್ಲ. ಅದು ಫಸ್ಟು ತುಂಬ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ. ನಾನು ತುಂಬ ಅನೇಕ ಮಾಧ್ಯಮಗಳಲ್ಲೆಲ್ಲ ಪ್ರಸಾರ ಆಗಿದೆ, ಪ್ರಸಾರ ಮಾಡಿದ್ದೀನಿ. ಮತ್ತು ದೂರುಗಳು ಕೂಡ ನಮ್ಮದು ಬರ್ತಾ ಇರುತ್ತೆ. ಅದರಲ್ಲಿ ಏನು ಅಂಥದ್ದು ಏನಿಲ್ಲ ರೀ. ಅದಕ್ಕೆ ಮಾನ್ಯ ರಾಜ್ಯ ಸರ್ಕಾರ ಒಂದು ವರದಿ ಕೇಳಿದ್ವಿ, ಇಂದಿರಾ ಕ್ಯಾಂಟೀನ್ಗಳಲ್ಲಿ ಲೆಕ್ಕ ಕೊಡಿ ಅಂತ. ಆದರೆ ಇವರು ಯಾವುದೂ ಲೆಕ್ಕ ಕೊಡ್ತಾಯಿಲ್ಲ. ಫಸ್ಟು BBMP ತುಷಾರ್ಗಿರಿ ಅವರು ಇದ್ದಾಗ ಲೆಕ್ಕ ಬರ್ತಿತ್ತು. ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿರೋದ್ರಿಂದ ಲೆಕ್ಕ ಬರ್ತಾಯಿಲ್ಲ. ನಾಷ್ಟ ಎಲ್ಲ ಅಷ್ಟು ಚೆನ್ನಾಗಿ ಏನೂ ಇಲ್ಲ. ಅಂದರೆ ಬಿಸಿಬೇಳೆಬಾತು ಇರಬೇಕು, ಬಿಸಿಬೇಳೆಬಾತಿಗೆ ಖಾರ ಬೂಂದಿ ಇರಬೇಕು, ಅದಕ್ಕೆ ಸಾಂಬಾರು ಕೊಡ್ತಾರೆ. ತುಂಬ ವ್ಯವಸ್ಥಿತವಾಗಿ ಇರಬೇಕಾಗಿತ್ತು, ಆದರೆ ವ್ಯವಸ್ಥೆ ಸರಿ ಇಲ್ಲ. ಇದನ್ನು ಪರಿಶೀಲನೆ ಮಾಡೋಕ್ಕೆ ಸರ್ಕಾರಕ್ಕೆ ಟೈಮ್ ಇಲ್ಲ. ಇದನ್ನು ಒಂದು ತಂಡ ರಚನೆ ಮಾಡಬೇಕು, ಅದನ್ನು ಮಾಡೋದಿಲ್ಲ. ಎಲ್ಲ ಜನಗಳು ಪಾಪ 5 ರೂಪಾಯಿ ಅಲ್ವಾ ಅಂತ ತಿನ್ಕೊಂಡು ಹೋಗ್ತಾರೆ. ಆದರೆ ತುಂಬ ಬೆಲೆ. ಇವ್ರಿಗೆ 27 ರೂಪಾಯಿನೋ ಕೊಡ್ತಾರೆ ನಾಷ್ಟ. ಇವ್ರಿಗೆ ಇಷ್ಟು ರೈಟ್ ಅಂತಿದೆ. ಸರ್ಕಾರದ ಲೆಕ್ಕನೇ ಬೇರೆ, ಇವ್ರದ್ದೇ ಲೆಕ್ಕ ಬೇರೆ, ಆ ಥರ ಇದೆ. ಆದರೆ ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಯಾರೂ ಮಾಡೋದಿಲ್ಲ, ಅದೇ ಸಮಸ್ಯೆ. ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡೋದಿಲ್ಲ. ವಿಕಲಚೇತನರಿಗೆ ಇದುವರೆಗೂ ಏನು ಅನುಕೂಲ ಏನಿಲ್ಲ ರೀ. ತುಂಬ ಸಮಸ್ಯೆ ಇದೆ. ನಾನು ಕೂಡ ರಾಜ್ಯ ಆಯುಕ್ತರಿಗೆ ದೂರು ಕೊಟ್ಟರು ದೂರು ತಗೊಳ್ಳಲ್ಲ ಅವರು. ಇದು ಸಮಸ್ಯೆಗಳು ನಮಗೆ ಎಲ್ಲ ಕಡೆ ಸಮಸ್ಯೆ ಇರೋದ್ರಿಂದ ನಮಗೂ ಬೇಜಾರಾಗ್ತಿದೆ. ಸಮಸ್ಯೆನೇ ಸರಿ ಮಾಡೋಕ್ಕೆ ಆಗ್ತಾಯಿಲ್ಲ. ಒಂದು ತಗೊಂಡ್ರೆ ಇನ್ನೊಂದು ಬರುತ್ತೆ, ಇನ್ನೊಂದು ತಗೊಂಡ್ರೆ ನಾನು ದಿನಕ್ಕೆ ಒಂದು 5-6 ಕಂಪ್ಲೇಂಟ್ಗಳು ಹೋಗ್ತಾನೆ ಇರುತ್ತೆ. ಅದರಿಂದ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಆಗ್ತದೆ. ವಿಶೇಷ ಚೇತನರಿಗೆ ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ. ವಿಕಲಚೇತನರಿಗೆ ಉಚಿತವಾಗಿ ಕೊಡಬೇಕು ಎಲ್ಲ ಕಡೆ. ನಮಗೆ ಇಲ್ಲಿ ಉಚಿತನೇ ಕೊಡೋದು, ನಾವೆಲ್ಲ ಹೋಗಿ ಕೇಳ್ತೀವಿ. ಯಾಕಂದರೆ ಫಸ್ಟೆಲ್ಲ ರೂಲ್ಸ್ ಇತ್ತು, ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ರೂಲ್ಸ್ ಇತ್ತು. ಎಲ್ಲ ವಿಕಲಚೇತನ ಉಚಿತ. ಇಲ್ಲಿ ಕಾಸು ಕೇಳಿದ್ರೆ ನಾನು ಕಾಸೆಲ್ಲ ಕೊಡಲ್ಲ ಅಂತೀನಿ, ಯಾಕಂದ್ರೆ ರೂಲ್ಸ್ ಇದೆ. ಆದ್ರೂ ನಾವೇನು ಮಾಡ್ತೀವಿ, ಕಾಸು ಕೊಟ್ಟು ತಿಂತೀವಿ. 5 ರೂಪಾಯಿ ಏನೂ ಇಲ್ಲ. ಆದರೆ ವಿಕಲಚೇತನ ತುಂಬ ಬಡವರಿರೋರು ಫ್ರೀಯಾಗಿ ನಾಷ್ಟ ಮಾಡ್ಬೋದು. ವಿಕಲಚೇತನ ಫಸ್ಟ್ ಪ್ರಿಫರೆನ್ಸ್. ಆದರೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳ್ತಾರೆ, ನೀವು ಪ್ರಶ್ನೆ ಮಾಡಿ ಅಂತ. ಎಷ್ಟು ಜನಕ್ಕೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಗೊತ್ತಿಲ್ಲ. ಈಗ ಡಾಕ್ಟರ್ B.R. ಅಂಬೇಡ್ಕರ್ ಯಾರು ಅಂತಲೇ ಗೊತ್ತಿಲ್ಲ. 14ನೇ ತಾರೀಕು ಒಂದು ಆಚರಣೆ ಮಾಡಿಬಿಡ್ತಾರೆ ಅಷ್ಟೇ. ಅವ್ರ ಫೋಟೋನ ಒಂದು ಹೂನಾರ ಹಾಕ್ಬಿಡ್ತಾರೆ. ಆದರೆ ಅವರ ಪುಸ್ತಕಗಳನ್ನ ಓದಿ ಪ್ರಶ್ನೆ ಮಾಡೋರು ಎಷ್ಟು ಜನ ಇದ್ದೀರಿ? ಎಲ್ಲ ಕಡೆ ಸಂಘಟನೆ, ಒಕ್ಕೂಟ, ಆಳು ಮೂಳು, ಕಸ ಕಡ್ಡಿ ಎಲ್ಲನೂ ಇರುತ್ತೆ. ಆದರೆ ಡಾಕ್ಟರ್ B.R. ಅಂಬೇಡ್ಕರ್ ಅವ್ರನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಪ್ರಶ್ನೆ ಮಾಡಿದ್ರೆ ನಮ್ಮ ದೇಶ ಈ ಥರ ಇರೋದಿಲ್ಲ, ಒಂದು ಸ್ಥಾನಕ್ಕೆ ಹೋಗ್ತದೆ. ಅದರಿಂದ ನಾನು ಹೇಳೋದು, ಎಲ್ಲರೂ ಪ್ರಶ್ನೆ ಮಾಡಿ. ಧನ್ಯವಾದ. ಶುಭ ದಿನ.